ಸ್ವಾಭಾವಿಕವಾಗಿ ರಾಜಕೀಯದಲ್ಲಿ ಮಕ್ಕಳಿರುವಂತವರು ಕೂಡ ಇವತ್ತು ಎಲ್ಲರೂ ಹೇಳುವಂತ ಅಭಿಪ್ರಾಯ, ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಪ್ರಮುಖ ನಾಯಕರಿದ್ದಾರೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಇಬ್ಬರದು ತಮ್ಮದೇ ಆದಂತ ಶಕ್ತಿ ಇದೆ. ಹಾಗೂ ಪಕ್ಷ ಇಲ್ಲಿವರೆಗೂ ಬರೋದಕ್ಕೆ ಇಬ್ಬರದ್ದು ಕೂಡ ಮಹತ್ವವಾದಂತ ಕೊಡುಗೆ ಇದೆ. ಅವರಿಬ್ಬರು ಇಲ್ಲದೆ ಹೋಗಿದ್ದಿದ್ರೆ ಪಕ್ಷ ಈ ಹಂತಕ್ಕೆ ನಾವು ಬರ್ಲಿಕ್ಕೆ ಆಗುತ್ತಿರಲಿಲ್ಲ ಅನ್ನುವಂಥದ್ದು ಪಕ್ಷದ ನಾಯಕರು, ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನೂ ಹೌದು. ಹಾಗೂ ರಾಜಕೀಯ ತಿಳುವಳಿಕೆ ಇರತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಭಿಪ್ರಾಯವೂ ಸಹ ಹೌದು. ಹಾಗಾಗಿ ಇಬ್ಬರ ಪರಿಶ್ರಮ ಮತ್ತು ಇಬ್ಬರ ಕೊಡುಗೆ ಇವೆರಡಕ್ಕೂ ಸಹ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯವೂ ಕೂಡ ಆಗಿದೆ. ಸೊ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ನಿಮ್ಮ ಸರ್ವೆಗಳೇ ನೋಡಿದಾಗ ರಾಜ್ಯದಲ್ಲಿ ಯಾವುದೇ ಪಕ್ಷದ ಯಾವುದೇ ಮುಖಂಡರಿಗೆ ಹೋಲಿಕೆ ಮಾಡಿದ್ರು ಕೂಡ ಜನಾಭಿಪ್ರಾಯದಲ್ಲಿ ಏನು ಬಹಳ 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 ಎಲ್ಲರಿಗಿಂತ ಮುಂದೆ ಇರತಕ್ಕಂಥವರು. ಜನಾಭಿಪ್ರಾಯ ತಗೊಂಡಾಗ ಸರ್ವೆಗಳಲ್ಲಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಬೇರೆ ಪಾರ್ಟಿಗೆ ಕಂಪೇರ್ ಮಾಡಿದ್ರು ಅವರ ಹತ್ರ ಬರೋರು ಕೂಡ ಯಾರೂ ಇಲ್ಲ. ಆ ತರ ಒಂದು ಅಭಿಪ್ರಾಯ ಇದೆ. ಅವರು ಜನ ಮನ್ನಣೆ ಪಡ್ಕೊಂಡಿದ್ದಾರೆ, ಅದಕ್ಕೂ ನಾವು ಗೌರವ ಕೊಡಬೇಕು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಯಾವುದೇ ಒಂದು ಸಂಘಟನೆ, ಪಕ್ಷ ಸಂಘಟನೆ ಅಂತ ಬಂದಾಗ ಅಥವಾ ಯಾವುದೇ ಒಂದು ಸವಾಲು ಅನ್ನುವ ಸಿಚುವೇಶನ್ ಬಂದಾಗ ಯಾವುದಕ್ಕೂ ಕೂಡ ಹೆದರದೆ ಅಸಾಧ್ಯ ಅನ್ನುವಂತ ಸನ್ನಿವೇಶದಲ್ಲೂ ಸಾಧ್ಯ ಅನ್ನುವಂತ ಬದಲಾವಣೆಯನ್ನ ತರ್ತಕ್ಕಂತಹ ಸಾಮರ್ಥ್ಯ, ಆರ್ಗನೈಸೇಷನಲ್ ಕೆಪಾಸಿಟಿ ಇರುವಂತಹ ಲೀಡರು. ಎಗೇನ್ ಕಾಂಗ್ರೆಸ್ ಒಂದೇ ಅಲ್ಲ, ಯಾವುದೇ ಪಾರ್ಟಿಗೆ ನೀವು ಕಂಪೇರ್ ಮಾಡಿದ್ರು ಕೂಡ ಆ ತರಹ ಬಹುಶಃ ಅಸಾಧ್ಯತೆಯ ನಡುವೆಯೂ ಸಾಧ್ಯತೆಯನ್ನ ಅರಳಿಸುವಂತಹ ಸಾಮರ್ಥ್ಯ ಇರುವಂತಹದ್ದು ಡಿ ಕೆ ಶಿವಕುಮಾರ್ಗೆ. ಸೊ ಇವರಿಬ್ಬರ ಶಕ್ತಿ, ಒಬ್ಬರು ಆಡಳಿತ ಮತ್ತು ಜನಮನ್ನಣೆ, ಇನ್ನೊಬ್ಬರ ಸಂಘಟನಾ ಸಾಮರ್ಥ್ಯ, ಇವೆರಡನ್ನು ನಾವು ಬಳಸ್ಕೊಳ್ಳೇಬೇಕು. ಇವೆರಡಕ್ಕೂ ನಾವು ಮಾನ್ಯತೆಯನ್ನ ಕೊಡಲೇಬೇಕು. ಹಾಗಾಗಿ ಬಹುಶಃ ನಾನು ಹೇಳುವಂತ ಮಾತು, ಜನಗಳ ಬಾಯಲ್ಲಿರುವಂತ ಮಾತು, ಇಬ್ಬರೂ ಸಹ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹರಿದ್ದಾರೆ. ಇಬ್ಬರಿಗೂ ಅವಕಾಶ ಸಿಗಬೇಕು ಅನ್ನುವುದು ಇವತ್ತು ಆಡು ಮಾತಾಗಿದೆ, ಬೀದಿಯಲ್ಲಿ ನಡೆಯತಕ್ಕಂಥ ಸಾಮಾನ್ಯ ಜನಗಳ ಮಾತಾಗಿದೆ. ಬಹುಶಃ ಅದನ್ನ ಪಕ್ಷ ಮಾಡಿದ್ರೆ ಪಕ್ಷನೂ ಕೂಡ ಜನಗಳ ಅಭಿಪ್ರಾಯಕ್ಕೆ ಮನ್ನಣೆಯನ್ನ ಕೊಡುವಂತಹದ್ದೇ ತೀರ್ಮಾನ ಆಗಿರುತ್ತೆ. ಸೊ ಹಾಗಾಗಿ ಬಹುಶಃ ಆ ತರ ಒಂದು ಸನ್ನಿವೇಶ ಬಂದರೂ ಕೂಡ ಅದೆಲ್ಲ ಜನಗಳ ಅಭಿಪ್ರಾಯಕ್ಕೆ ಗೌರವ ಕೊಡುವಂತ ಸನ್ನಿವೇಶನೇ ಆಗಿರುತ್ತೆ. ಇಬ್ಬರಿಗೂ ಅವಕಾಶ ಸಿಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯನೂ ಇದೆ, ಹಾಗೂ ಜನಗಳ ಅಭಿಪ್ರಾಯನೂ ಇದೆ. ಸೊ ಹಾಗಾಗಿ ನಮ್ಮ ಅಭಿಪ್ರಾಯನೂ ಕೂಡ ಇಬ್ಬರಿಗೂ ಸಾಮರ್ಥ್ಯ ಇದೆ, ಇಬ್ಬರದು ಕೊಡುಗೆ ಇದೆ. ಸೊ ಆ ಕೊಡುಗೆಗೆ ತಕ್ಕಾಗಿ ಇಬ್ಬರಿಗೂ ಪ್ರತಿಫಲ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಪ್ರಮುಖ ನಾಯಕರಿದ್ದಾರೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಇಬ್ಬರದು ತಮ್ಮದೇ ಆದಂತ ಶಕ್ತಿ ಇದೆ. ಹಾಗೂ ಪಕ್ಷ ಇಲ್ಲಿವರೆಗೂ ಬರೋದಕ್ಕೆ ಇಬ್ಬರದ್ದು ಕೂಡ ಮಹತ್ವವಾದಂತ ಕೊಡುಗೆ ಇದೆ. ಅವರಿಬ್ಬರು ಇಲ್ಲದೆ ಹೋಗಿದ್ದಿದ್ರೆ ಪಕ್ಷ ಈ ಹಂತಕ್ಕೆ ನಾವು ಬರ್ಲಿಕ್ಕೆ ಆಗುತ್ತಿರಲಿಲ್ಲ ಅನ್ನುವಂಥದ್ದು ಪಕ್ಷದ ನಾಯಕರು, ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನೂ ಹೌದು. ಹಾಗೂ ರಾಜಕೀಯ ತಿಳುವಳಿಕೆ ಇರತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಭಿಪ್ರಾಯವೂ ಸಹ ಹೌದು. ಹಾಗಾಗಿ ಇಬ್ಬರ ಪರಿಶ್ರಮ ಮತ್ತು ಇಬ್ಬರ ಕೊಡುಗೆ ಇವೆರಡಕ್ಕೂ ಸಹ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯವೂ ಕೂಡ ಆಗಿದೆ.